ಕಾರವಾರ ಶಾಸಕ ಸತೀಶ್ ಸೈಲ್ ಅವರಿಗೆ ಅತಿದೊಡ್ಡ ಶಾಕ್ ಇತ್ತು. ಕಾರಣ ನಿನ್ನೆ ಇಡಿ ಅಧಿಕಾರಿಗಳು ಏಕಾಏಕಿ ಅವರ ನಿವಾಸದ ಮೇಲೆ ದಾಳಿ ಮಾಡಿ ಹಲವು ದಾಖಲಾತಿಗಳನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ಸಂಜೆ ವೇಳೆ 2 ಟ್ರಂಕ್ ಇಡಿ ಅಧಿಕಾರಿಗಳು ಸತೀಶ್ ಸೈಲ್ ಅವರ ಮನೆಯಿಂದ ಕೊಂಡೊಯ್ದಿದ್ದಾರಂತೆ. ಟ್ರಂಕ್ನಲ್ಲಿ ಹಲವು ದಾಖಲಾತಿಗಳು ಇರುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಕಾರವಾರದ ಚಿತ್ತಾಕುಲದಿಂದ ಗೋವಾದ ಕಡೆಗೆ ಭದ್ರತೆಯೊಂದಿಗೆ 2 ಟ್ರಂಕ್ ಅನ್ನ ಕೂಡ ಸದ್ಯ ರವಾನೆ ಮಾಡಲಾಗಿದೆ. ಉಳಿದ ಇಡಿ ಅಧಿಕಾರಿಗಳು ಶಾಸಕ ಸೈಲ್ ಅವರ ಮನೆಯಲ್ಲೇ ಮೊಕ್ಕಾಂ ಹೂಡಿದ್ದಾರಂತೆ. ಸಂಪೂರ್ಣ ಪಂಚನಾಮೆ ಮುಗಿಸಿ ಇಡಿ ಅಧಿಕಾರಿಗಳು ಅವರ ನಿವಾಸದಿಂದ ಹೊರಡಲಿದ್ದಾರೆ ಅನ್ನೋದ್ರ ಬಗ್ಗೆ ಸದ್ಯ ಮಾಹಿತಿ ಸಿಗ್ತಾ ಇದೆ. ಕಾರವಾರ ಶಾಸಕ ಸತೀಶ್ ಸೈಲ್ ಅವರಿಗೆ ಇಡಿ ಅಧಿಕಾರಿಗಳು ಅತಿದೊಡ್ಡ ಶಾಕ್ ಕೊಟ್ಟಿದ್ದಾರೆ. ಕಾರಣ ನಿನ್ನೆ ಏಕಾಏಕಿ ಅವರ ನಿವಾಸದ ಮೇಲೆ ದಾಳಿಯಾಯಿತು. ಹಲವು ದಾಖಲಾತಿಗಳನ್ನ ತಡಕಾಡಿದ್ರು. ಸಾಯಂಕಾಲದ ತನಕ ಕೂಡ ಒಂದಷ್ಟು ದಾಖಲಾತಿಗಳನ್ನ ಗಮನಿಸಿ ನಂತರ ಅದನ್ನ ಟ್ರಂಕ್ ನಲ್ಲಿ ಹೊತ್ತೊಯ್ದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಬಟ್ ಇನ್ನೊಂದು ತಂಡ, ಇಡಿ ಅಧಿಕಾರಿಗಳ ಮತ್ತೊಂದು ತಂಡ ಅಟ್ ಪ್ರೆಸೆಂಟ್ ಸತೀಶ್ ಸೈಲ್ ಅವರ ಮನೆಯಲ್ಲೇ ಮೊಕ್ಕಾಂ ಹೂಡಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ.